ಅನ್ವಿತಾಳು ನೋಡ್ದೆ ನಿತ್ಯ, ಏನೇ ನಿಮ್ಮ ಯಜಮಾನ್ರು ಇವತ್ತು ಬೇಗನೆ ಬಿಟ್ಬಿಟ್ರಲ್ಲ ಅಂತ ನಕ್ಕದ್ಲು. ನೀನು ಹಾಗಂದರೆ ನನಗೇನೋ ಡಬಲ್ ಮೀನಿಂಗ್ ಥರ ಅನ್ನಿಸ್ತಿದೆ ಅಂತ ಅನ್ವಿತಾ ಕೂಡ ನಕ್ಕದ್ಲು. ಇಬ್ಬರು ಗೆಳತಿಯರು ಸ್ಕೂಟಿ ಮೇಲೆ ನಗ್ತಾ ಹೋಗ್ತಿದ್ರು. ನಿತ್ಯ, ಇಲ್ಲಿ ಗಾಡಿ ನಿಲ್ಲಿಸೆ ಅಂತ ಅನ್ವಿತಾ ಒಮ್ಮೆಲೆ ಅಂದ್ಲು. ಏನಾಯ್ತು ನಿನಗೆ ಅಂತ ನಿತ್ಯ ಗಾಬರಿಯಿಂದ ಸ್ಕೂಟಿ ನಿಲ್ಲಿಸಿದ್ಲು. ಅಲ್ಲಿ ಜಿಲೇಬಿ ಇದೆ, ನಂಗೆ ಬಾಯಲ್ಲಿ ನೀರು ಬರ್ತಿದೆ, ಪ್ಲೀಸ್ ತಿಂದು ಹೋಗೋಣ ಅಂದ್ಲು ಅನ್ವಿತಾ. ನಾನು ಅಳಿಯ ಕೇಳ್ತಿದ್ದಾನಾ ಅಂದ್ಲು ನಿತ್ಯ. ಏನೋ ಇವತ್ತು ಯಾವುದೂ ತಿನ್ಬೇಕು ಅನ್ನಿಸ್ತಿಲ್ಲ, ಆದರೆ ಇದು ತಿನ್ನಬೇಕು ಅಂತ ಅನ್ನಿಸ್ತಿದೆ, ನಡಿ ನಿನಗೊಂದು ವಿಷಯ ಹೇಳಬೇಕು ಅಂದ್ಲು ಅನ್ವಿತಾ. ಇವತ್ತು ಮಧ್ಯಾಹ್ನ ಆರ್ಯನ ಜೊತೆ ಮೀಟಿಂಗ್ ಅಂತ ಹೋಟೆಲ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಬರುವಾಗ ವಾಂತಿ ಆಯಿತು. ಹೌದಾ, ಮತ್ತು ಮಾತ್ರೆ ತೊಗೊಂಡ್ಯಾ? ಆಫೀಸಿಗೆ ಬಂದಮೇಲೆ ತೊಗೊಂಡೆ. ಇವತ್ತು ಆರ್ಯ ಬೇರೆ ಕೆಲಸ ಕೂಡ ಏನೂ ಕೊಡಲಿಲ್ಲ. ಹೆಂಡತಿ ಆರೋಗ್ಯ ಸರಿ ಇಲ್ದಿದ್ರೆ ಹೇಗೆ ಕೆಲಸ ಕೊಡ್ತಾನೆ, ಅದಕ್ಕೆ ಸುಮ್ಮನಿರಬೇಕು ಬಿಡು ಅಂದ್ಲು ನಿತ್ಯ. ಅಷ್ಟೆಲ್ಲ ಏನಿಲ್ಲ, ಅವನು ಹಿಂಸೆ ಕೊಡಬೇಕು ಅಂದ್ಕೊಂಡ್ರೆ ನಾನು ಹೇಗಿದ್ರೂ ನೋಡಲ್ಲ. ಆದರೂ ಯಾಕೋ ಇವತ್ತು ಸ್ವಲ್ಪ ಮೂಡ್ ಸರಿ ಇಲ್ಲದವನ ಹಾಗಿದ್ದ ಅಷ್ಟೆ. ಹೋಗಲಿ, ನಿಮ್ಮ ಯಜಮಾನ್ರ ಹತ್ರ ಹೋಗಿ ಕೇಳಬಾರ್ದಿತ್ತಾ? ಏನ್ರಿ ಏನಾಯಿತು ಇವತ್ತು, ಯಾಕೆ ಹೀಗಿದ್ದೀರಾ ಅಂತ ಅಂದ್ಲು ನಿತ್ಯ. ಏನೇ ಜೋಕಾ ಅಂದ್ಲು ಅನ್ವಿತಾ. ಜೋಕಲ್ವೇ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಆರ್ಯ ಏನಾದರೂ ಬೇರೆಯವನಾ? ನಿನ್ನ ಗಂಡನೇ ತಾನೇ? ಅಸಲಿಗೆ ಈ ವಿಷಯ ನಿನಗೆ ನೆನಪಿದೆಯಾ? ಅದರಲ್ಲೂ ಆರ್ಯನ ಮಗುವನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡು ಆ ವಿಷಯವನ್ನು ನೀನು ಅವನಿಗೆ ಹೇಳ್ತಿಲ್ಲ. ಆರ್ಯನಿಗಿದು ಬೇರೆ ಯಾರಿಂದಲಾದರೂ ತಿಳಿದ್ರೆ ನಿನ್ನ ಪರಿಸ್ಥಿತಿ ಏನಾಗಬಹುದು ಅಂತ ಊಹಿಸ್ಕೊಂಡಿದೆಯಾ? ಆರ್ಯನಿಗೆ ತಿಳಿಯೋ ಮೊದಲೇ ನೀನೇ ಈ ಸತ್ಯ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ಲು ನಿತ್ಯ. ತಿಳಿದ್ರೆ ತಿಳಿಲಿ ಬಿಡು, ಯಾವುದೋ ಒಂದಿನ ತಿಳಿಬೇಕಲ್ಲ. ನಾನೆಲ್ಲದಕ್ಕೂ ಸಿದ್ಧವಾಗಿದ್ದೀನಿ. ಆದರೆ ಆರ್ಯನ ಹತ್ರ ಹೋಗೋ ಕೆಲಸ ಮಾತ್ರ ಖಂಡಿತ ನಡೆಯಲ್ಲ. ನನ್ನ ಜೀವನ ಇನ್ನು ಇಷ್ಟೇ, ಒಬ್ಬಂಟಿ ಬದುಕು, ನಾನು ಮತ್ತು ನನ್ನ ಮಗು ಅಷ್ಟೇ, ನನಗಿದು ಸಾಕು ಅಂದ್ಲು ಅನ್ವಿತಾ ವಿರಕ್ತಿಯಿಂದ. ಯಾಕೆ ಅನ್ವಿತಾ ಇಷ್ಟು ಹಠಮಾರಿ ಆಗ್ತಿದೆಯಾ? ಜೀವನ ಪೂರ್ತಿ ಒಬ್ಬಂಟಿಯಾಗಿರೋದಷ್ಟು ಸುಲಭ ಅಂದ್ಕೊಂಡಿದ್ಯಾ? ನಿನಗೆಲ್ಲ ಸಂಬಂಧಗಳಿದ್ದರೂ ಎಲ್ಲವನ್ನ ಬಿಟ್ಕೊಂಡು ಹೀಗೆ ಒಬ್ಬಂಟಿಯಾಗಿದೆಯಲ್ಲ ಅಂದ್ಲು ನಿತ್ಯ. ನನಗೆ ಹೀಗೆ ಇರೋದು ಚೆನ್ನಾಗಿದೆ ನಿತ್ಯ, ಇನ್ನು ಈ ವಿಷಯ ಬಿಟ್ಟುಬಿಡು, ನನಗೆ ಹಸಿವಾಗ್ತಿದೆ ಅಂತ ನಿತ್ಯಾಳನ್ನು ಅನ್ವಿತಾ ಎಳ್ಕೊಂಡು ಹೋದ್ಲು. ಇಬ್ಬರು ಜಿಲೇಬಿ ತಿಂದು ಸ್ವಲ್ಪ ಮನೆಗೆ ಕೂಡ ಕಟ್ಟಿಸ್ಕೊಂಡು ಹೋದರು. ಆದರೆ ಇವರಿಗೆ ತಿಳಿಯೋದ ವಿಷಯ ಏನಂದರೆ, ಆರ್ಯ ಮೊದಲಿನಿಂದಲೂ ಅಲ್ಲೇ ನಿಂತು ಅನ್ವಿತಾಳನ್ನು ನೋಡ್ತಿದ್ದ. ಮಧ್ಯಾಹ್ನ ಅಷ್ಟೊಂದು ಆರೋಗ್ಯ ಹಾಳಾಗಿತ್ತು, ಆದರೂ ಇವಳು ಮತ್ತೆ ಹೊರಗಿನ ತಿಂಡಿ ತಿಂತಿದ್ದಾಳ, ಇವಳಿಗೆ ಬುದ್ಧಿ ಬರಲ್ಲ ಅಂತ ಅನ್ವಿತಾಳನ್ನು ಬೈಯುತ್ತಾ ಆರ್ಯ ಮನೆಗೆ ಹೋದ. ಆರ್ಯ ಮನೆಗೆ ಹೋಗಿ ಫ್ರೆಶ್ ಆಗಿ ಹಾಲ್ನಲ್ಲಿ ಕೂತ. ಅಷ್ಟರಲ್ಲಿ ಅವನ ತಂದೆಯಿಂದ ಫೋನ್ ಬಂತು. ಹಲೋ ಅಪ್ಪ ಅಂದ. ಹಲೋ ಆರ್ಯ, ಹೇಗಿದೆಯಾ? ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀವಿ ಆರ್ಯ. ತಗೋ, ನಿಮ್ಮಮ್ಮ ಮಾತಾಡ್ತಾರಂತೆ ಅಂತ ಫೋನನ್ನು ಹೆಂಡತಿ ಕೈಗೆ ಕೊಟ್ಟರು. ಹಲೋ ಮಗನೇ ಆರ್ಯ. ಅಮ್ಮ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಮಗನೇ, ನೀನು ಹೇಗಿದೆಯಾ? ಸಮಯಕ್ಕೆ ಮಾತ್ರ ತೆಗೆದುಕೊಳ್ತಿದ್ಯಾ ಅಂತ ಕೇಳ್ದ ಆರ್ಯ. ತಗೊಳ್ತಿದ್ದೀನಿ ಮಗನೇ, ನಾನು ಎಷ್ಟು ಮಾಡಿದ್ರೂ ನನ್ನ ನೋವೆಲ್ಲ ನಿನ್ನ ಬಗ್ಗೆ ಮಗನೇ, ನೀನು ಹೇಗಿದೆಯೋ ಏನೋ ಅಂತ ಅಂದರು ಅವರು ಬೇಸರದಿಂದ. ಅಮ್ಮ, ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನಾನು ತುಂಬ ಚೆನ್ನಾಗಿದ್ದೀನಿ ಸರಿನಾ? ನಾನು ಎಲ್ಲನೂ ಮರೆತು ಈಗ ಸಂತೋಷವಾಗಿದ್ದೀನಮ್ಮ. ನೀನು ನಡೆದ ವಿಷಯಗಳನ್ನೇ ನೆನಪಿಸ್ಕೊಂಡು ಬೇಸರ ಪಟ್ಕೊಳ್ತಾ ಇದೆಯಾ ಅಷ್ಟೇ. ಅದೇನಿಲ್ಲ ಮಗನೇ, ಆದರೆ ನಿನ್ನ ಬಗ್ಗೆ ಚಿಂತೆ ಇರುತ್ತದಲ್ವಾ ಅಂದರು ಅವಳು. ಅದೇನು ಬೇಡಮ್ಮ, ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡ. ನಾನಿಲ್ಲಿ ಚೆನ್ನಾಗಿದ್ದೀನಿ, ನನ್ನ ಜೊತೆ ವಿಜಯ್ ಕೂಡ ಇದ್ದಾನೆ. ಇನ್ನು ನಾನು ಸಮಯಕ್ಕೆ ಊಟ ಮಾಡ್ತಿದ್ದೀನಿ ಸರಿನಾ? ಹಾಗೇ ಆಗಲಿ ಮಗನೇ, ನೀನು ಎಲ್ಲಿದ್ದರೂ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ ಆರ್ಯ. ಅಮ್ಮ, ನಾನು ಚೆನ್ನಾಗಿರ್ತೀನಿ, ನೀನು ಅಪ್ಪ ಜಾಗ್ರತೆ. ಇನ್ನು ಏನಾದರೂ ಮಾತಾಡಬೇಕಾ ಅಂತ ಕೇಳಿದ ಆರ್ಯ. ಇಲ್ಲ ಮಗನೇ, ಸುಮ್ಮನೆ ಮಾತಾಡಬೇಕನ್ನಿಸ್ತು, ಅದಕ್ಕೆ ನಿಮ್ಮಪ್ಪ ಫೋನ್ ಮಾಡಿದ್ರು ಅಷ್ಟೇ. ಹೌದಾ ಅಮ್ಮ, ಇನ್ನಾಗಿದ್ರೆ ಇಡ್ತೀನಿ. ಸರಿ ಮಗನೇ, ಜಾಗ್ರತೆ ಅಂತ ಅವಳು ಕೂಡ ಫೋನ್ ಕಟ್ ಮಾಡಿದ್ಲು. ಮರುದಿನ ಆಫೀಸಿಗೆ ಬಂದ ಅನ್ವಿಕಾ ಆರ್ಯ ಇನ್ನೂ ಬಂದಿಲ್ಲ ಅಂತ ತಿಳಿದು ಕೆಳಗೆ ನಿತ್ಯ ಜೊತೆ ಹರಟೆ ಹೊಡೆಯುತ್ತಾ ಕೂತಿದ್ಲು. ಒಂದು ಅರ್ಧ ಗಂಟೆ ನಂತರ ಆರ್ಯ ಆಫೀಸಿಗೆ ಬಂದು ನಿತ್ಯ ಜೊತೆ ನಗ್ತಾ ಹರಟೆ ಹೊಡಿತಿದ್ದ ಅನ್ವಿತಾಳನ್ನು ನೋಡಿ ಸಿಟ್ಟಿನಿಂದ, ಅನ್ವಿತಾ, ಕಮ್ ಟು ಮೈ ಕ್ಯಾಬಿನ್ ಅಂತ ಸೀರಿಯಸ್ ಆಗಿ ಹೇಳ್ದ. ಅಮ್ಮೋ, ಇವನು ಯಾವಾಗ ಬಂದ ಅಂತ ಅನ್ವಿತಾ ಭಯದಿಂದ ನಿತ್ಯ ಕೇಳಿದ್ಲು.
ನೀನು ನಗ್ತಾ ಹರಟೆ ಹೊಡಿತಿದೆಯಲ್ಲ ಆವಾಗಲೇ ಬಂದ. ಮತ್ತು ನನಗೆ ಯಾಕೆ ಹೇಳಲಿಲ್ಲ ನೀನು? ನಾನು ನೋಡಿದರೆ ತಾನೇ ನಿನಗೆ ಹೇಳೋದಕ್ಕೆ. ಆರ್ಯನ ಧ್ವನಿ ಕೇಳಿದ ಮೇಲೆ ನಾನು ಅವನನ್ನು ನೋಡಿದ್ದು. ಅಮ್ಮೋ, ಈ ಶ್ಯಾಡಿಸ್ಟ್ ಇಷ್ಟು ಸಿಟ್ಟಿನಲ್ಲಿದ್ದಾನೋ, ಇವಾಗ ನಾನು ಏನಂತಾನೋ ಏನೋ ಅಂತ ಭಯಪಡ್ತಾ ಅನ್ವಿತಾ ಕ್ಯಾಬಿನ್ಗೆ ಹೋದಳು. ಮೈ ಕಮಿನ್ಸು ಅಂದ್ಲು. ಕಮಿನ್ ಅಂದ ಆರ್ಯ ಗಂಭೀರವಾದ ಧ್ವನಿಯಲ್ಲಿ. ಭಯಪಡ್ತಿದ್ದ ಅನ್ವಿತಾ ಅವನ ಮುಂದೆ ಹೋಗಿ ಗುಡ್ ಮಾರ್ನಿಂಗ್ ಸರ್ ಅಂದ್ಲು. ಏನು ಆಫೀಸ್ ಕೆಲಸ ಬಿಟ್ಟು ಹರಟೆ ಹೊಡಿತಿದ್ಯಾ ಅಂತ ಅಂದ ಆರ್ಯ. ಅದೇನಿಲ್ಲ ಸರ್, ಸುಮ್ಮನೆ ಮಾತಾಡ್ತಿದ್ದೆ, ನೀವು ಇನ್ನೂ ಬಂದಿಲ್ಲ ಅಂತ ಅಲ್ಲೇ ನಿಂತಿದ್ದೆ ಅಷ್ಟೇ ಅಂದ್ಲು ಅನ್ವಿತಾ. ಅಂದರೆ ನಾನು ಆಫೀಸ್ನಲ್ಲಿ ಇಳಿದಿದ್ರೆ ನಿನ್ನಿಷ್ಟ ಬಂದಂತೆ ನಡೆಸ್ತೀಯಾ? ಆಫೀಸ್ ಏನಾದರೂ ನಿಮ್ಮ ಅಪ್ಪನದಾ ಅಂದ ಆರ್ಯ. ಅದೇನಿಲ್ಲ ಸರ್, ಕ್ಷಮಿಸಿ, ಇನ್ನೊಮ್ಮೆ ಹೀಗೆ ಮಾಡಲ್ಲ ಅಂದ್ಲು ಅನ್ವಿತಾ. ಇಂಥವ್ರ ಆಫೀಸಿಗೆ ಬರಬಾರ್ದು. ಕೆಲಸ ಮಾಡೋ ಆಸಕ್ತಿ ಇಲ್ದಿದ್ದಾಗ ಇಲ್ಲಿಗೆ ಬಂದು ಸುಳ್ಳು ಹರಟೆ ಹೊಡಿತಾ ನಿನ್ನ ಸಮಯ ಹಾಳು ಮಾಡೋದಲ್ಲದೆ ಬೇರೆಯವ್ರ ಸಮಯವನ್ನು ಹಾಳು ಮಾಡ್ತೀಯಾ? ಇನ್ನೊಮ್ಮೆ ಇದು ಮರುಕಳಿಸಿದ್ರೆ ಶಿಕ್ಷೆ ಇರುತ್ತೆ ಅಂದ ಆರ್ಯ. ನಾನು ಬೇಕು ಅಂತ ಮಾತಾಡಲಿಲ್ಲ ಅಂತ ಹೇಳಿದ್ನಲ್ಲ ಸರ್, ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ ಅಂದ್ಲು ಅನ್ವಿತಾ. ಇಲ್ಲಿರೋದು ನಿನ್ನ ಗಂಡ ಅಲ್ಲ, ಬಾಸ್, ನೀನಿಷ್ಟ ಬಂದು ಹಾಗೆ ಮಾತಾಡೋದಕ್ಕೆ ಅಂದ ಆರ್ಯ. ನನಗೆ ಆ ವಿಷಯ ಗೊತ್ತು ಅಂದ್ಲು ಅನ್ವಿತಾ. ಗೊತ್ತಿದ್ರೂ ಬಾಸ್ ಜೊತೆ ಗಂಡನ ಜೊತೆ ಮಾತಾಡ್ದಾಗ ಯಾಕೆ ಮಾತಾಡ್ತಿದ್ಯಾ ಹಾಗಾದರೆ? ಮಾತು ಮರ್ಯಾದೆಯಿಂದ ಬರಲಿ. ನನಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನೀವೇನು ನನಗೆ ಕಲಿಸೋ ಅವಶ್ಯಕತೆ ಇಲ್ಲ. ಹೌದು, ನಿನಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಯಾರನ್ನು ಹೇಗೆ ಮೋಸ ಮಾಡಬೇಕು ಅಂತಲೂ ಗೊತ್ತು. ಯಾರನ್ನು ಹೇಗೆ ನೋಯಿಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಈ ವಿಷಯಗಳು ನಿನಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅಸಲಿಗೆ ಆ ವಿಷಯವನ್ನು ನಾನು ಮರ್ತೇ ಬಿಟ್ಟಿದ್ದೆ ಅಂದ ಆರ್ಯ. ಇದು ಆಫೀಸ್ ಅಂತ ನೀವೇ ಹೇಳಿದ್ದೀರಲ್ಲ ಸರ್, ಇಲ್ಲಿ ವೈಯಕ್ತಿಕ ವಿಷಯಗಳನ್ನ ಯಾಕೆ ಮಾತಾಡ್ತಾ ಇದ್ದೀರಾ? ನಿನ್ನನ್ನು ಹೀಗೆ ನನ್ನ ಎದುರು ನೋಡ್ತಿದ್ರೆ ನನ್ನ ಎದೆ ಉರಿತಿದೆ. ಅಸಲಿಗೆ ನಿನ್ನ ಹೀಗೆ ನೆಮ್ಮದಿಯಾಗಿ ಹೇಗೆ ಬದುಕೋದಕ್ಕೆ ಬಿಡ್ತಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ. ಇದೇ ಕೆಲಸ ಬೇರೆ ಯಾರಾದರೂ ಮಾಡಿದರೆ ಈಗಾಗಲೇ ನನ್ನ ಕೈ ಸತ್ತು 1 ವರ್ಷ ಆಗಿರ್ತಿತ್ತು. ಆದರೆ ನಿನ್ನನ್ನು ಮಾತ್ರ ಏನು ಮಾಡೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಪ್ರೀತಿಸಿ ಸತ್ತೋದ್ನಲ್ಲ ನಿನ್ನ ನಾನು. ಆದ್ದರಿಂದ ಕನಿಷ್ಠ ನಿನ್ನ ಬೈಬೇಕು ಅಂದರೂ, ನೀನು ಏನಾದರೂ ಮಾಡಬೇಕಂದ್ರೂ ನನ್ನ ಕೈ ಬರ್ತಿಲ್ಲ ಅನ್ನುತ್ತಾ ಆರ್ಯ ಎದ್ದು ನಿಂತು ಅನ್ವಿತಾಳ ಕಡೆ ಬಂದ. ಕನಿಷ್ಠ ನಿನ್ನ ಶರೀರಕ್ಕೆ ಕೊಟ್ಟ ಶಿಕ್ಷೆ ಆದರೂ ನಿನ್ನ ಜೀವನ ಪೂರ್ತಿ ನೋಯಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಹಾಗಿಲ್ಲ. ಹಕ್ಕಿಯಂತೆ ನೀನು ಇಷ್ಟ ಬಂದು ಹಾಕ್ತಿರುಗ್ತಿದೀಯಾ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನ ಗಾಳಿಗೆ ಬಿಟ್ಬಿಟ್ಟಿದ್ಯಾ. ಏನೇ ಹೀಗೆ ತಯಾರಾಗಿದೆಯಾ ಅಂದ ಆರ್ಯ. ಅಷ್ಟರಲ್ಲಿ ಆರ್ಯನ ಮಾತುಗಳಿಗೆ ಅನ್ವಿತಾಗೆ ದುಃಖ ಉಕ್ಕು ಬಂತು. ಸರ್, ನೀವಿಂಥ ವಿಷಯಗಳನ್ನ ಆಫೀಸ್ನಲ್ಲಿ ಮಾತಾಡ್ದಿದ್ರೆ ಚೆನ್ನಾಗಿರುತ್ತೆ. ನನ್ನ ವಿಷಯಗಳೆಲ್ಲವೂ ನಿಮಗೆ ಬೇಡ ಅಂತ ಅಳತ್ಲೆ ಹೇಳಿದ್ಲು ಅನ್ವಿತಾ. ನಿಮ್ಮನೆಯ ವಿಳಾಸ ಹೇಳೆ, ನಿನ್ನ ನೋಯಿಸೋದಕ್ಕಾಗಿ ನಿಮ್ಮ ಮನೆಗೆ ಬರ್ತೀನಿ. ನಿನ್ನ ಮುಖ ಕೂಡ ನೋಡಬಾರ್ದು ಅಂದ್ಕೊಂಡ್ರೆ ಮತ್ತೆ ನನ್ನ ಎದುರಿಗೆ ಬಂದಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ನಾನೇನು ಹುಡ್ಕೊಂಡು ಬಂದು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಬೇಕು ಅಂತ ಬರಲಿಲ್ಲ. ನನಗಿಲ್ಲಿ ಅವಕಾಶ ಬಂತು, ಮಾಡ್ತಿದ್ದೀನಿ ಅಷ್ಟೇ. ಇಲ್ದಿದ್ರೆ ನನಗಿಲ್ಲಿ ಕೆಲಸ ಮಾಡಬೇಕು ಅಂತ ಯಾವ ಆಸೆನೂ ಇಲ್ಲ ಅಂದ್ಲು ಅನ್ವಿತಾ. ಮತ್ತ್ಯಾಕೆ ಬಂದೆ? ನಾಚಿಕೆ ಇಲ್ಲದೆ ನನ್ನ ಆಫೀಸ್ಗೆ? ನಿಮಗೆ ನಾನಿಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ದಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಷ್ಟೇ ಹೊರತು ಹೀಗೆ ಮಾತಾಡಿ ನನ್ನ ನೋಯಿಸಬೇಡಿ. ನಿನಗೆ ನೋವು ಕೂಡ ಆಗುತ್ತಾ? ನಿನಗೆ ಬೇರೆಯವ್ರನ್ನ ನೋಯಿಸೋದು ಅಷ್ಟೇ ಗೊತ್ತಲ್ವಾ? ನೋಡಾರ್ಯ, ನಡೆದ ವಿಷಯಗಳನ್ನ ಮರು ನೆನಪಿಸಿ ನನ್ನ ನೋಯಿಸ್ಬೇಡ. ಆರ್ಯ ಅಂದರೆ ಯಾರೇ ನಿನಗೆ ಆರ್ಯ? ಯಾರನ್ನ ಆರ್ಯ ಅಂತ ಕರಿತಿದ್ಯಾ ಅನ್ನುತ್ತಾ ಅನ್ವಿತಾಳ ಸೊಂಟ ಹಿಡಿದು ತನ್ನ ಹತ್ರ ಕೇಳ್ಕೊಂಡ. ನೀವು ಬಾಸ್ ಅಂತ ಹೇಳಿದ್ರಲ್ಲ, ಮತ್ತು ನೌಕರರ ಜೊತೆ ಹೀಗೆ ವರ್ತಿಸ್ತೀರಾ ನೀವು? ನೌಕರರ ಜೊತೆ ನಾನು ಯಾಕೆ ಹೀಗೆ ವರ್ತಿಸ್ತೀನಿ? ನೀನು ನನ್ನ ಶತ್ರು, ಅದಕ್ಕೆ ನಿನ್ನ ಹಿಂಸಿಸ್ಬೇಕನ್ನೋ ಆಸೆ ಪ್ರತಿ ಕ್ಷಣ ಹುಟ್ಟುತ್ತಲೇ ಇರುತ್ತೆ ನೀನು ನನ್ನ ಮುಂದೆ ಇದ್ದರೆ. ಹೇಳ್ತಿದ್ದೀನಲ್ವ ಸರ್, ನಿಮಗೆ ನಾನಿಲ್ಲಿರೋದು ಇಷ್ಟ ಇಲ್ದಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ. ಈಗ ನಾನು ಬಿಟ್ಬಿಟ್ರೆ ಇನ್ನೊಬ್ಬರ ಹತ್ರ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಬದುಕೋಣ ಅಂದ್ಕೊಂಡಿದ್ಯಾ? ನಿನ್ನನ್ನು ಯಾಕೆ ಹಾಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತೀನಿ?
ನೀನು ನನ್ನ ಮುಂದೆಯೇ ಇರಬೇಕು. ನೀನು ಮಾಡಿದ ಕೆಲಸವನ್ನು ಪ್ರತಿ ಕ್ಷಣ ನೀನು ನೆನಪಿಸ್ಲೇ ಇರ್ತೀನಿ. ನಿನ್ನ ತಪ್ಪುಗಳನ್ನ ನಿನಗೆ ತೋರಿಸ್ಲೇ ಇರ್ತೀನಿ. ಆಗಲೇ ನಾನು ಕೋಪ ತಣ್ಣಗಾಗೋದು ಅಂತ ಹಲ್ಲು ಕಿರಿತಾ ಹೇಳ್ದ ಆರ್ಯ. ನೀವೇನು ಮಾಡಿದ್ರೂ ಕಳೆದು ಹೋದ ಕಾಲ ಮರಳಿ ಬರಲ್ಲ ಆರ್ಯ, ಅದನ್ನು ನೆನಪಿನಲ್ಲಿಟ್ಕೊಳ್ಳಿ. ಕಳೆದ ಕಾಲವನ್ನು ನಾನು ಹೇಗೆ ಮರೀಲಿ? ತುಂಬ ಚೆನ್ನಾಗಿ ನೆನಪಿದೆ. ನಿನ್ನ ಪ್ರೀತಿ ನೆನಪಿದೆ, ನಿನ್ನ ಮೋಸ ನೆನಪಿದೆ, ಎಲ್ಲವೂ ನೆನಪಿದೆ. ಅಷ್ಟಕ್ಕೂ ಅಷ್ಟೇ ಸೇಡು ತೀರಿಸ್ಕೊಳ್ಬೇಕು ಅನ್ನೋದು ನನ್ನ ನೋವು ಕೂಡ. ಎಷ್ಟೊಂದು ನಂಬಿಸಿ ಮೋಸ ಮಾಡಿದೆ ಅಲ್ವಾ ಅಂತ ಅನ್ವಿತಾಳ ಕಣ್ಣುಗಳನ್ನೇ ನೋಡ್ದ ಆರ್ಯ. ಆರ್ಯನ ಮಾತುಗಳಿಗೆ ಅನ್ವಿತಾ ತನ್ನ ಒಳಗೊಳಗೆ ಸತ್ತು ಹೋಗ್ತಿದ್ದಾಳೆ. ಅಸಲಿಗೆ ತಾನು ಯಾಕೆ ಹಾಗೆ ಮಾಡಬೇಕಾಯ್ತು ಎಂಬ ಘಟನೆಗಳೆಲ್ಲವೂ ಅವಳ ಕಣ್ಣು ಮುಂದೆ ಬಂದು ಕಣ್ಣುಗಳು ಗಟ್ಟಿಯಾಗಿ ಮುಚ್ಚುತ್ತಾ ಇರದ್ಲು. ಆರ್ಯನ ಮಾತುಗಳಿಂದ ಅವಳ ಮನಸ್ಸು ನೋವಿನಿಂದ ನರಳುತ್ತಿತ್ತು. ಕಣ್ಣೀರಿನಿಂದ ಆರ್ಯನ ಕಡೆ ನೋಡಿದ್ಲು ಅನ್ವಿತಾ. ಅವನಿಗೆ ಯಾವುದೇ ಉತ್ತರ ನೀಡದೆ, ಆ ಕಣ್ಣೀರಿನಿಂದ ಇನ್ನು ಎಷ್ಟು ದಿನ ನನ್ನ ಮರಳು ಮಾಡೋದಕ್ಕೆ ನೋಡ್ತೀಯಾ? ಮಾಡಿದ್ನೆಲ್ಲ ಮಾಡಿ ಈಗ ಮತ್ತೆ ಕಳ್ಳಳು ಯಾಕೆ? ಯಾರನ್ನು ಗೆಲ್ಲೋದಕ್ಕೆ ಈ ಅಳು? ನಿನ್ನಳು ಕಂಡು ನಾನು ಕರ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅದು ನಡೆಯೋದು ಮಾತು. ಇಂಥ ನಾಟಕಗಳನ್ನ ಆಡದೆ ಹೋಗಿ ನೀನು ನನ್ನ ಕಣ್ಣು ಮುಂದೆ ಇರಬೇಕು. ಆಗಲೇ ನಿನ್ನ ವೇಷಗಳೆಲ್ಲ ನನಗೆ ತಿಳಿಯೋದು. ಹೋಗು ಅಂತ ಅನ್ವಿತಾಗಿ ಹೇಳಿ ಆರ್ಯ ಸೀರಿಯಸ್ ಆಗಿ ಹೊರಗೆ ಹೋದ. ಇವರಿಬ್ಬರ ಮಾತುಗಳನ್ನ ಮೊದಲಿನಿಂದಲೂ ಹೊರಗಿನಿಂದ ಕೇಳ್ತಿದ್ದ ವಿಜಯ್ ಆರ್ಯ ಹೊರಗೆ ಹೋದ ತಕ್ಷಣ ಕ್ಯಾಬಿನ್ ಒಳಗೆ ಅನ್ವಿತಾ ಹತ್ರ ಹೋದ. ಅನ್ವಿತಾ ತನ್ನ ಕುರ್ಚಿಯಲ್ಲಿ ಕೂತು ಅಳುತ್ತಲೇ ಇದ್ಲು. ವಿಜಯ್ ಅಲ್ಲಿದ್ದ ನೀರಿನ ಬಾಟಲ್ ತೆಗೆದು ಅನ್ವಿತಾ ಕೈ ಕೊಟ್ಟು, ಯಾಕೆ ಅಳ್ತಿದ್ಯಾ ಅನ್ವಿತಾ? ಮಾಡಿದ್ದೆಲ್ಲ ನೀನೇ ಮಾಡಿದ್ಯಲ್ಲ, ಇವಾಗ ಹತ್ರ ಏನು ಬರುತ್ತೆ? ನಿನ್ನ ಜೀವನವನ್ನು ನೀನೇ ಕೈಯಾರ ಹಾಳು ಮಾಡ್ಕೊಳ್ತಿದ್ಯಾ ಅನ್ನೋ ವಿಷಯ ನಿನಗಾದರೂ ಅರ್ಥ ಆಗ್ತಿದೆಯಾ? ಯಾಕಮ್ಮ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ? ನಿಮ್ಮಪ್ಪ ಅಮ್ಮ ಅವನ್ನ ಬೇಡ ಅಂದರೂ ನೀನು ಬೇಡ ಅಂದ್ಕೊಳ್ಳಿಲ್ಲ. ಕೊನೆಗೆ ಅವನನ್ನು ಮದುವೆ ಆದಮೇಲೆ ಅವನು ಬೇಡ ಅಂತ ಯಾಕೆ ಹೀಗೆ ಮಾಡಿದೆ ಅನ್ವಿತಾ? ಈಗಲಾದರೂ ಏನಾಯಿತು ಅಂತ ಹೇಳು. ಆರ್ಯನನ್ನು ನಾನು ನೋಡ್ಕೊಳ್ತೀನಿ. ನಿನ್ನವರೆಗೆ ಯಾವುದೇ ಕಷ್ಟ ಬರೋದಕ್ಕೆ ಬಿಡಲ್ಲ. ಎಲ್ಲವನ್ನ ನಿನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡಿದ್ರೆ ನಮಗೆ ಹೇಗೆ ತಿಳಿಯುತ್ತೆ ಅಂದ ವಿಜಯ್. ಅದು ಎಲ್ರಿಗೂ ಹೇಳೋ ವಿಷಯ ಆಗಿದ್ರೆ ನಾನು ಆರ್ಯನನ್ನು ಯಾಕೆ ಬೇಡ ಅಂದ್ಕೊಳ್ತಿದ್ದೆ ಅಣ್ಣ? ಆ ಕಾರಣ ನನ್ನ ಜೊತೆಯಲ್ಲಿ ಅಂತ್ಯ ಆಗಬೇಕು. ನನಗೆ ಆರ್ಯನ ಜೊತೆ ಸೇರಿ ಬದುಕೋ ಹಣೆ ಬರಹ ಇಲ್ಲ. ಆ ಅದೃಷ್ಟ ನನಗಿಲ್ಲ. ಇನ್ನು ಈ ಜೀವನ ಇಷ್ಟೇ ಅಣ್ಣ. ನನ್ನ ಜೀವನ ಒಬ್ಬಂಟಿಯಾಗಿ ಸಾಗುತ್ತೆ. ಇದರ ಬಗ್ಗೆ ಮಾತಾಡೋದು ಕೂಡ ವ್ಯರ್ಥ ಅಂದ್ಲು ಅನ್ವಿತಾ ವಿರಕ್ತಿಯಿಂದ. ಯಾಕಿಷ್ಟು ಹಠಮಾರಿಯಾಗಿ ವರ್ತಿಸ್ತಿದ್ಯಾ ಅನ್ವಿತಾ ಅಂತ ವಿಜಯ್ ಸಿಟ್ಟಿನಿಂದ ಕೇಳ್ದ. ಹೇಳಿದ್ನಲ್ಲ ಅಣ್ಣ, ನನ್ನ ಕಾರಣಗಳು ನನಗಿವೆ ಅಂತ. ನಿನ್ನ ಕಾರಣಗಳು ನಿನಗಿದ್ರೆ ನಿನ್ನ ಒಬ್ಬಳಿಂದ ಎಷ್ಟು ಜನ ನೋವು ಅನುಭವಿಸ್ತಿದ್ದಾರೆ ಗೊತ್ತಾ? ಆರ್ಯ ಮಾತ್ರ ಅಲ್ಲ, ನಿನ್ನಿಂದಾಗ ಅವನ ಇಡೀ ಕುಟುಂಬವೇ ನರಳುತ್ತಿದೆ. ಅವನು ನಿನಗೆ ಕನಿಷ್ಠ ಮನುಷ್ಯನ ಥರ ಕಾಣ್ತಿದ್ದಾನಾ? ಎಂತಿರದಂತೆ ತಯಾರಾಗಿದ್ದಾನೆ. ನೀನು ಬಿಟ್ಟು ಹೋದಾಗಿನಿಂದ ಅವನು ಎಷ್ಟು ದಿನ ಚೇತರಿಸ್ಕೊಳ್ಳದೆ ಇದ್ದ ಗೊತ್ತಾ? ಆರ್ಯನ ಬಗ್ಗೆ ತಿಳಿಯದೇ ಇದೆಯಾ ನೀನು? ನಿನ್ನ ಬಗ್ಗೆ ನನಗೆ ತಿಳಿಯದ? ಅವನ್ನ ಬಿಟ್ಟು ನೀನು ಕನಿಷ್ಠ ಒಂದು ಕ್ಷಣವಾದರೂ ಇರ್ತಿದ್ವಾ? ದಿನಕ್ಕೆ 24 ಗಂಟೆ ಇದ್ದರೆ 23 ಗಂಟೆ ನೀನು ಆರ್ಯನ ಜೊತೆ ಮಾತಾಡ್ತಿದ್ದೆ. ಕನಿಷ್ಠ ನಿದ್ದೆ ಕೂಡ ಮಾಡಿದೆ. ಅಂಥವಳು ನೀನು ಆರ್ಯನನ್ನು ಬೇಡ ಅಂದಿದ್ಯಾ ಅಂದರೆ ಎಷ್ಟು ದೊಡ್ಡ ಕಾರಣ ಇರಬಹುದು ಅಂತ ನಾನು ಊಹಿಸಬಲ್ಲೆ. ಆದರೆ ಅದು ನೀನು ಒಬ್ಬಳ ಮನಸ್ಸಿನಲ್ಲೇ ಇದ್ದರೆ ಮುಗಿಯಲ್ಲ ಅನ್ವಿತಾ. ಹುಚ್ಚಿನಂತಾಗಿದ್ದ ಕಣೋ ನೀನು ಬಿಟ್ಟು ಹೋದ್ಮೇಲೆ. ಅವನ್ನ ಈ ಹಂತಕ್ಕೆ ತರೋದಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಸಾಯೋದಕ್ಕೂ ಕೂಡ ಅವನ ಹಿಂದೆ ಮುಂದೆ ನೋಡಲಿಲ್ಲ. ನಿಜವಾಗಿಯೂ ಸತ್ತು ಹೋಗ್ತಾನೇನೋ ಅಂದ್ಕೊಂಡಿದ್ದೆ. ಅವನು ನಮಗೆ ಉಳಿಯಲ್ಲ ಅಂದ್ಕೊಂಡಿದ್ವು. ಆದರೆ ದೇವರ ದಯೆ ಅವನ ಮೇಲಿದೆ. ನಾನು ಅತ್ತೆ ಮಾವ ಎಲ್ಲರೂ ಅವನ ಜೊತೆ ಮಾತಾಡಿ ಕೊನೆಗೆ ಇಲ್ಲಿವರೆಗೆ ಕರ್ಕೊಂಬಂದಿದ್ದೀವಿ. ನಿನ್ನ ನೋಡಿ ಅತ್ತೆ ಎಲ್ಲಿ ಆರೋಗ್ಯ ಹಾಳು ಮಾಡ್ಕೊಳ್ತಾರೋ ಅಂತ ಅವರಿಗೆ ಅವನ ಬಗ್ಗೆ ಒಂದು ಟೆನ್ಷನ್. ಅವನು ಹೇಗಿದ್ದಾನೆ ಅಂದರೆ ಕೊನೆಗೆ ಅವರನ್ನು ನೋಡಿಯೇ ಈಗ ಇಷ್ಟು ಸ್ಥಿರವಾಗಿರಲು ಸಾಧ್ಯವಾಗ್ತಿದೆ ಅವನಿಗೆ ನೀನು ಬಿಟ್ಟು ಹೋದ ಮೇಲೆ. ನಿಮ್ಮಿಬ್ಬರಿಗೂ ಎಲ್ಲರೂ ಕೆಲಸ ಸಿಗದಂತೆ ಮಾಡಿದ್ದು ನಾನೇ. ಬೇಕು ಅಂತೇಳಿ ನಾನು ಆರ್ಯನ ಹತ್ರ ಬರುವಂತೆ ಮಾಡಿದೆ. ಕನಿಷ್ಠ ನೀನು ಅವನ ಮುಂದೆ ಇದ್ದರೆ ನಿಮ್ಮ ನಡುವಿನ ದೂರ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ದೂರವನ್ನು ನೀನು ಇನ್ನೂ ಜಾಸ್ತಿ ಮಾಡ್ಕೊಳ್ತಿದ್ದೀಯ ಹೊರತು ಅವನಿಗೆ ಹತ್ರ ಆಗೋ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕನ್ವಿತಾ? ಅವನ ಜೀವನದ ಜೊತೆ ಆಟ ಆಡ್ತಿದ್ಯಾ? ಒಂದು ಸಲ ನಿನ್ನ ಕಾರಣಗಳನ್ನ ಪಕ್ಕಕ್ಕಿಟ್ಟು ಆರ್ಯ ಅಂತ ಪ್ರೀತಿಯಿಂದ ಕರೆದು ನೋಡು. ನೀನು ಕೊಟ್ಟ ನೋವು ಅವಮಾನ ಎಲ್ಲ ಮರೆತು ನಿನ್ನ ಕೈ ಹಿಡಿದು ನಿನ್ನ ಅವನು ಗುಂಡಿಗೆಲ್ಲಿಟ್ಕೊಳ್ತಾನೆ. ಅವನಿಗೆ ನಿನ್ನ ಪ್ರೀತಿಯಲ್ಲಿ ಯಾವುದೂ ನೆನಪಿರಲ್ಲ ಅಂತ ವಿಜಯ್ ಏನೇ ಹೇಳ್ತಿದ್ರು ತಾನು ಮಾಡಿದ ಕೆಲಸಕ್ಕೆ ಆರ್ಯನ ಮನಸ್ಸು ಎಷ್ಟು ಗಾಯಗೊಂಡಿರಬಹುದು ಅಂತ ಊಹಿಸ್ಕೊಂಡು ಅನ್ವಿತಾ ಅಳ್ತಿದ್ಲು.
ಹಾಗೆ ಬಹಳ ಹೊತ್ತು ಹತ್ತಿದ್ರಿಂದ ಅನ್ವಿತಾಗೆ ಒಮ್ಮೆಗೆ ಹೊಟ್ಟೆಯಲ್ಲಿ ನೋವು ಶುರುವಾಯಿತು. ಆ ನೋವು ಮೆಲ್ಲಗೆ ಶುರುವಾಗಿ ಹೊಟ್ಟೆಯೆಲ್ಲ ಹರಡಿದ್ರಿಂದ ಅವಳಿಗೆ ತಡ್ಕೊಳ್ಳೋದಕ್ಕಾಗದೆ, ಅಣ್ಣ ನಿತ್ಯಾಳನ್ನ ಕರೀರಿ ಒಂದ್ಸಲ ಅಂದ್ಲು ಹೊಟ್ಟೆ ಹಿಡ್ಕೊಂಡು. ಅನ್ವಿತಾ ಏನಾಯ್ತಮ್ಮ ಅಂತ ವಿಜಯ್ ಗಾಬರಿಯಿಂದ ಕೇಳ್ದ. ಅಣ್ಣ ಮೊದಲು ನಿತ್ಯಾಳನ್ನ ಕರೀರಿ, ತುಂಬ ಹೊಟ್ಟೆ ನೋವಾಗ್ತಿದೆ ಪ್ಲೀಸ್ ಅಂದ್ಲು ಅನ್ವಿತಾಳನ್ನು ಹಾಗೆ ನೋಡಿ ಗಾಬರಿಗೊಂಡ ವಿಜಯ್ ವೇಗವಾಗಿ ಹೊರಗೆ ಓಡ್ದ ನಿತ್ಯಾಳಿಗಾಗಿ. ಅಷ್ಟರಲ್ಲಿ ಆರ್ಯ ವಿಜಯ್ ಎದುರಿಗೆ ಬರ್ತಾ, ವಿಜಯ್ ಯಾಕಿಷ್ಟು ಟೆನ್ಷನ್ ಆಗಿದೆಯಾ ಅಂತ ನೋಡ್ದ. ಅನ್ವಿತಾ ಹೊಟ್ಟೆ ನೋವಿಂದ ಅಳ್ತಿದ್ರೆ ವಿಜಯ್ ಗಾಬರಿಯಿಂದ ನಿತ್ಯಾಳನ್ನು ಕರೆಯೋದಕ್ಕೆ ಹೋಗ್ತಿರೋದ್ರನ್ನ ಆರ್ಯ ಗಮನಿಸ್ದ. ವಿಜಯ್ ಹೋಗಿ ನಿತ್ಯಾಗೆ ಅನ್ವಿತಾ ಬಗ್ಗೆ ಹೇಳಿದ ತಕ್ಷಣ ನಿತ್ಯ ಓಡ್ತಾ ಆರ್ಯನ ಕ್ಯಾಬಿನಿಗೆ ಬಂದ್ಲು. ಅಷ್ಟರಲ್ಲೇ ಆ ನೋವನ್ನು ಭರಿಸಲು ಅನ್ವಿತಾಗೆ ಸಾಧ್ಯವಾಗ್ತಿರಲಿಲ್ಲ. ಅನ್ವಿತಾ ಏನಾಯ್ತೆ ಅಂತ ನಿತ್ಯ ಗಾಬರಿಯಿಂದ ಕೇಳಿದ್ಲು. ನಿತ್ಯ, ನಾವು ಹೀಗೆ ನೋಡ್ತಾ ಇರೋದು ಸರಿಯಲ್ಲ, ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ನೀನು ಅನ್ವಿತಾಳನ್ನು ಮೆಲ್ಲಗೆ ಲಿಫ್ಟ್ಗೆ ಕರ್ಕೊಂಡು ಬಾ ಅಂತ ವಿಜಯ್ ಕೆಳಗೆ ಹೋದು ಕಾರ್ ತೆಗೆಯಲು. ಅನ್ವಿತಾ ಹಾಸ್ಪಿಟಲ್ಗೆ ಹೋಗೋಣ ನಡಿ, ನಿಜಕ್ಕೂ ಏನಾಯಿತು ಅಂತ ನಿತ್ಯ ಕೇಳಿದ್ಲು. ಏನೋ ನಿತ್ಯ, ಇದ್ದಕ್ಕಿದ್ದಂತೆ ಒಮ್ಮೆಲೆ ನೋವು ಶುರುವಾಯಿತು, ಅದು ಯಾಕೆ ನನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ವಿತಾ ಅಳ್ತಾ ಹೇಳಿದ್ಲು. ಏನೂ ಆಗಲ್ಲ, ನೀನು ಗಾಬರಿ ಆಗ್ಬೇಡ ಅಂತ ಅನ್ವಿತಾಳನ್ನು ಮೆಲ್ಲಗೆ ಎಬ್ಬಿಸಿ ಲಿಫ್ಟ್ ಹತ್ತಿಸಿದ್ಲು ನಿತ್ಯ ಮತ್ತು ಅನ್ವಿತಾ ಲಿಫ್ಟ್ಗೆ ಹೋಗೋದು ಆರ್ಯ ನೋಡ್ದ. ಆರ್ಯ ತಕ್ಷಣ ವಿಜಯ್ಗೆ ಫೋನ್ ಮಾಡಿ ಏನಾಯಿತು ವಿಜಯ್ ಅಂತ ಕೇಳ್ದ. ಅನ್ವಿತಾಳಿಗೆ ಆರೋಗ್ಯ ಸರಿಯಿಲ್ಲ ಆರ್ಯ, ಹೊಟ್ಟೆ ನೋವು ಅಂತ ಅಳ್ತಿದ್ದಾಳೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ದ ವಿಜಯ್. ಅಡ್ಡಾದಿಡ್ಡಿ ತಿಂಡಿ ತಿಂದರೆ ಇಂಥ ರೋಗಗಳೇ ಬರೋದು ಅಂದ್ಕೊಂಡು ಆರ್ಯ ತನ್ನ ಕ್ಯಾಬಿನ್ಗೆ ಹೋದ. ಆದರೆ ಅವನ ಮಗು ಅನ್ವಿತಾಳ ಹೊಟ್ಟೆಯಲ್ಲಿದೆ ಎಂಬ ವಿಷಯ ಅವನಿಗೆ ತಿಳಿದಿರಲಿಲ್ಲ. ವಿಜಯ್ ಮತ್ತು ನಿತ್ಯ ಅನ್ವಿತಾಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಅನ್ವಿತಾಳನ್ನು ಪರೀಕ್ಷಿಸಿದ ಡಾಕ್ಟರ್ ಅವಳ ಸಮಸ್ಯೆಯನ್ನು ಕೇಳಿದರು. ಓಕೆ, ನೀವು ಗಾಬರಿ ಆಗಬೇಡಿ, ನಾನು ಚೆಕ್ ಮಾಡ್ತೀನಿ ಅಂತ ಅನ್ವಿತಾಳನ್ನು ಒಳಗೆ ಕರ್ಕೊಂಡು ಹೋದರು. ಮೊದಲು ಮಗುವಿಗೆ ಏನಾದರೂ ಆಗಿದೆಯಾ ಅಂತ ಸ್ಕ್ಯಾನಿಂಗ್ ಮಾಡಿದ್ರು. ರಕ್ತಸ್ರಾವ ಏನಾದರೂ ಆಗ್ತಿದೆಯಾ ಅಂತ ಡಾಕ್ಟರ್ ಕೇಳಿದರು. ಇಲ್ಲ ಮೇಡಮ್ ಅಂದ್ಲು ಅನ್ವಿತಾ. ಸರಿ ಅಂತ ಅನ್ವಿತಾಳು ಸ್ಕ್ಯಾನಿಂಗ್ ಮಾಡಿ ಮಗುವಿಗೆ ಏನೂ ಆಗಿಲ್ಲ, ಚೆನ್ನಾಗಿದೆ ಅಂತ ತಿಳಿದು ಮಗುವಿನ ಹೃದಯ ಬಡಿತವನ್ನು ಅನ್ವಿತಾಗೆ ಕೇಳಿಸಿದ್ರು. ಇಲ್ಲಿವರೆಗೆ ನೋವಿನಿಂದ ನರಳುತ್ತಿದ್ದ ಅನ್ವಿತಾ ಮಗುವಿನ ಹೃದಯ ಬಡಿತ ಕೇಳಿದ ತಕ್ಷಣ ಅವಳ ಮನಸ್ಸು ಸಂತೋಷದಿಂದ ಉಕ್ಕು ಬಂತು. ಆದರೆ ಡಾಕ್ಟರ್ ನೋವು ತುಂಬ ಜಾಸ್ತಿ ಇತ್ತು, ಯಾಕೆ ಅಂತ ಅನ್ವಿತಾ ಭಯದಿಂದ ಕೇಳಿದ್ಲು. ಹೆಚ್ಚು ಸ್ಟ್ರೆಸ್ ತೆಗೆದುಕೊಂಡಾಗ ಹಾಗೇ ಆಗುತ್ತೆ, ನೀನೀಗ ಗರ್ಭಿಣಿ ಅಲ್ವಾ, ನೀನು ಹೇಗೆ ಪ್ರತಿಕ್ರಿಯಿಸ್ತೀಯೋ ಅದರ ಪ್ರಭಾವ ನಿನ್ನ ಮೇಲೆ ಮಾತ್ರ ಅಲ್ಲ, ನಿನ್ನ ಮಗುವಿನ ಮೇಲೂ ಬೀರುತ್ತೆ, ಆದ್ದರಿಂದ ನೀನು ಜಾಗರೂಕತೆಯಿಂದ ಇರಬೇಕು ಅಂತ ಡಾಕ್ಟರ್ ಎಚ್ಚರಿಸಿದ್ರು. ತಾವು ಹೆಚ್ಚಾಗಿ ಹತ್ತಿದ್ರಿಂದಲೇ ಹಾಗಾಯಿತು ಅಂತ ಅನ್ವಿತಾಗೆ ಅರ್ಥ ಆಯಿತು. ಅದರಲ್ಲೂ ನಿನ್ನೆ ಆರ್ಯ ಅನ್ನೋ ಮಾತುಗಳನ್ನ ನೆನೆದು ಅವಳು ತುಂಬ ಹತ್ತಿದ್ಲು. ಆರ್ಯ ಪ್ರತಿದಿನ ಅವಳನ್ನ ನೋಯಿಸ್ತಿರೋದು ಅವಳಿಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ. ನೋವು ಕಡಿಮೆ ಆಗಲು ಇಂಜೆಕ್ಷನ್ ನೀಡಿ ಇನ್ನು ಮುಂದೆ ಇಂತಹ ನೋವು ಬರದಂತೆ ಕೆಲವು ಔಷಧಿಗಳನ್ನ ಬರೆದು ಕೊಟ್ಟರು ನಿತ್ಯಾಗೆ. ಅವಳನ್ನ ತುಂಬ ಜಾಗೃತಿಯಾಗಿ ನೋಡ್ಕೊಳ್ಳಿ, ಅವಳು ಯಾವುದೇ ಒತ್ತಡವನ್ನು ತಗೋಬಾರ್ದು ಅಂತ ಹೇಳಿದ್ರು ಡಾಕ್ಟರ್. ಸರಿ ಮೇಡಮ್, ನಾನು ನೋಡ್ಕೊಳ್ತೀನಿ, ಈಗ ಅವಳಿಗೇನು ತೊಂದರೆ ಇಲ್ವಲ್ಲ ಅಂದ್ಲು ನಿತ್ಯ. ಇಲ್ಲ, ಈಗ ಅವಳು ಮತ್ತು ಮಗು ಇಬ್ಬರು ಚೆನ್ನಾಗಿದ್ದಾರೆ ಅಂದರು ಡಾಕ್ಟರ್. ನಿತ್ಯ ಮತ್ತು ಅನ್ವಿತಾ ಹೊರಗೆ ಬಂದು ಔಷಧಿ ಪಡೆಯುವಾಗ, ನಿತ್ಯ ಇಷ್ಟು ಒತ್ತಡ ತೊಗೊಳ್ತಿದ್ಯಾ ಅನ್ವಿತಾ, ನೀನು ಇಷ್ಟೊಂದು ತೊಂದರೆ ಪಡೋದಾದರೆ ಕೆಲಸ ಮಾಡೋದು ಬೇಡ, ಮನೆಯಲ್ಲಿರು, ನಾನು ಒಬ್ಬಳೇ ಕೆಲಸ ಮಾಡಿದ್ರೆ ಸಾಕು ಅಂದ್ಲು. ಅದೇನಿಲ್ಲ ನಿತ್ಯ, ಆರ್ಯ ಇವತ್ತು ಬೆಳಿಗ್ಗೆ ಸ್ವಲ್ಪ ಸಿಟ್ಟಿನಿಂದ ಮಾತಾಡಿದ್ದಕ್ಕೆ ಬೇಸರಪಟ್ಟು ಅತ್ತೆ, ಅದರ ನೋವಿನಿಂದ ಹಾಗಾಯ್ತು ಅಷ್ಟೇ. ಆದರೂ ಆರ್ಯ ಕೂಡ ನಾನು ಮಾಡಿದ್ದನ್ನೇ ಹೇಳ್ತಿದ್ದಾನಲ್ಲ, ಅದರಲ್ಲಿ ಅವನ ತಪ್ಪೇನೂ ಇಲ್ಲ ಬಿಡು. ಆದರೆ ಅದು ನಮ್ಮ ಮನಸ್ಸಿಗೆ ತಿಳಿಯಲ್ಲ ಅಲ್ವಾ, ನಾವು ತಪ್ಪು ಮಾಡಿದ್ರು ಯಾರಾದರೂ ಬೆರಳು ತೋರಿಸಿದಾಗ ನೋವಾಗುತ್ತೆ, ನನ್ನ ಪರಿಸ್ಥಿತಿ ಕೂಡ ಅಷ್ಟೇ ಅಂದ್ಲು ಅನ್ವಿತಾ ಬೇಸರದಿಂದ. ನೀವಿಬ್ಬರು ಒಂದೇ ಕಡೆ ಇದ್ದರೆ ಒಂದಾಗ್ತೀರಾ ಅಂದ್ಕೊಂಡೆ, ಆದರೆ ನೀನು ಹೀಗೆ ತೊಂದರೆ ಪಡೋದಾದರೆ ಆರ್ಯನ ಹತ್ರ ಕೆಲಸ ಮಾಡೋದು ಬೇಡ ಅನ್ವಿತಾ, ಮಗು ಹುಟ್ಟೋವರೆಗಾದರೂ ಮನೆಯಲ್ಲಿರು ಪ್ಲೀಸ್ ಅಂತ ನಿತ್ಯ ಬೇಡ್ಕೊಂಡ್ಳು. ನನಗೆ ಇನ್ನೂ 3 ತಿಂಗಳಷ್ಟೇ ಆಗಿದೆ ನಿತ್ಯ, ಮನೆಯಲ್ಲಿ ಇದು ಏನು ಮಾಡಲಿ, ಕನಿಷ್ಠ 7ನೇ ತಿಂಗಳವರೆಗಾದರೂ ಕೆಲಸ ಮಾಡ್ತೀನಿ, ಆಮೇಲೆ ಮನೆಯಲ್ಲೇ ಇರ್ತೀನಿ ಪ್ಲೀಸ್ ಅಂದ್ಲು ಅನ್ವಿತಾ.
ಆದರೆ ಎಷ್ಟು ಕಾಲ ಅನ್ವಿತಾ, ಆರ್ಯ ನಿನ್ನ ಕಂಡ್ರೆ ಸಾಕು ಸಿಟ್ಟಾಗ್ತಾನೆ. ಅಂಥದ್ರಲ್ಲಿ ನೀನು ಗರ್ಭಿಣಿ ವಿಷಯ ತಿಳಿದ್ರೆ ಅವನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಊಹಿಸೋದಕ್ಕೂ ನನಗೆ ಭಯ ಆಗ್ತಿದೆ. ಹಾಗೇನು ಮಾಡ್ತೀಯೇ? ಆರ್ಯನ ಪ್ರತಿಕ್ರಿಯೆ ಏನೇ ಇದ್ದರೂ ಭರಿಸೋದಕ್ಕೆ ಸಿದ್ಧವಾಗಿದ್ದೀನಿ ನಿತ್ಯ. ಆದರೆ ನಾನು ಮತ್ತು ನನ್ನ ಮಗು ಮಾತ್ರ ಆರ್ಯನ ಹತ್ರ ಹೋಗೋ ಮಾತೇ ಇಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.